ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಉಪದೇಶ ಏನಪ್ಪಾ ಅಂದ್ರೆ ದಯವಿಟ್ಟು ಬೇರೆಯವ್ರಿಗೆ ಉಪದೇಶ ಮಾಡಬೇಡಿ ಅಂತ. ಯಾರದೋ ನೆನಪು, ಯಾರದೋ ಕಣ್ಣೀರಿಗೆ ಕಾರಣ, ಯಾರದೋ ಆಸೆ, ಯಾರದೋ ಕನಸಿಗೆ ಚರಣ. ಕನಸಲ್ಲೇ ಮುಗಿಯುವುದು ಎಷ್ಟೋ ಪ್ರೇಮಿಗಳ ಪಯಣ, ಪ್ರೀತಿಯೊಂದೇ ಪೂರ್ಣಗೊಳಿಸಲಾಗದ ಸುಂದರ ಕವನ. ಸುಮ್ಮನೆ ಯಾಕೆ ಕನಸಲ್ಲೇ ಕಾಲಹರಣ, ಅಪರೂಪದಲ್ಲಿ ಸಾಮಾನ್ಯ ಕಥೆಯೇ ಈ ಶ್ರೀನಿವಾಸ ಕಲ್ಯಾಣ. ಇದು ಒಂದು ಲವ್ ಸ್ಟೋರಿ ಸಿನಿಮಾ ಅಂತ ನಿಮ್ಮ ಡೌಗಳನ್ನೆಲ್ಲ ಕರ್ಕೊಂಡು ಬಂದ್ರು ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೂ ಥ್ಯಾಂಕ್ಸ್. ನೀವು ಅವ್ರನ್ನೇ ಮದ್ವೆ ಆದ್ರೆ ಕನ್ಗ್ರಾಟ್ಸ್, ಇಲ್ಲ ಅಂದ್ರು ಚಿಯರ್ಸ್. ಕಾಲೇಜ್ನಲ್ಲಿ ಒಂದು ಹುಡುಗಿನ ಡವ್ ಹೊಡೆದು ಅವಳು ಕೈ ಕೊಟ್ಟ ಅವಳ ನೆನಪಲ್ಲಿ ಒಂದು ಕ್ವಾರ್ಟರ್ ಎಣ್ಣೆ ಹೊಡೆದು ಈಗ ಬೇರೆ ಹುಡುಗಿನ ಮದ್ವೆ ಆಗಿರೋ ಎಲ್ಲ ಅಂಕಲ್ರಿಗೂ, ಹಾಗೂ ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಡೈಲಾಗ್ ಹೊಡೆದು ಆ ಹುಡುಗನಿಂತ ಕೆಟ್ಟದಾಗಿರೋ ಹುಡುಗನ ಮದ್ವೆ ಆಗಿರೋ ಎಲ್ಲ ಆಂಟಿರಿಗೂ, ಮತ್ತು ನಮ್ದು ಈ ಶತಮಾನದ ಪ್ರೀತಿ ಅಂತ ಹೇಳಿ ಬ್ಲೇಡ್ ಕೈಯೆಲ್ಲ ಕುಯ್ಕೊಂಡು ಅಚ್ಚೆಗಿಚ್ಚ ಹಾಕ್ಸ್ಕೊಂಡು ಕೊನೆಗೆ ಅದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆ ಹೆಸರನ್ನ ಮಕ್ಕಳಿಗಿಟ್ಟು ಲೈಫ್ ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂಡ್ರು ಎಲ್ಲಾ ಬುದ್ಧಿವಂತ ಪ್ರೇಮಿಗಳಿಗೂ ಈ ಚಿತ್ರಕ್ಕೆ ಸ್ವಾಗತ ಸುಸ್ವಾಗತ. ಈ ಲವ್ ಸ್ಟೋರಿ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಫಸ್ಟ್ ಲವ್ ಮಾಡೋರ್ ಬಗ್ಗೆ ಮಾತಾಡೋಣ. ಐ ಮೀನ್ ನಮ್ಮ ಹುಡುಗ ಹುಡುಗಿರ ಬಗ್ಗೆ. ನಮ್ಮ ಹುಡುಗರು ಹೆಂಗೆ ಅಂದ್ರೆ ಒಂಥರ ಯೋಗರಾಜ್ ಭಟ್ ಸಿನಿಮಾ ಇದ್ದಂಗೆ, ಏನಿದೆಯಲ್ಲೋ ಗೊತ್ತಿಲ್ಲ ಆದ್ರೆ ಡೈಲಾಗ್ ಮಾತ್ರ ಎಲ್ರು ಸೂಪರ್ ಆಗಿ ಹೊಡಿತಾರೆ. ನಮ್ಮ ಹುಡುಗಿರ್ ಹೆಂಗೆ ಅಂದ್ರೆ ಒಂಥರ ಉಪೇಂದ್ರ ಸಿನಿಮಾ ಇದ್ದಂಗೆ, ಏನೋ ಒಂದಿರುತ್ತೆ, ಅದೇನು ಅಂತ ಯಾರ ಕೈಲೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅವ್ರೊಬ್ಬರನ್ನ ಬಿಟ್ಟು. ಸೊ ಇಂಥವ್ರಿಬ್ರು ಮಧ್ಯೆ ಈ ಲವ್ ಅನ್ನೋದಾಗುತ್ತೆ. ಈ ಮಾಡಕ್ ಕೇಮಿಲ್ದವ್ರು ರಿಸರ್ಚ್ ಮಾಡಿರೋ ಪ್ರಕಾರ ಒಂದ್ ಹುಡುಗಿನ ಪಟಾಯಿಸಕ್ ಮುಂಚೆ ಅವಳ ಫ್ರೆಂಡ್ಸ್ ನ ಪಟಾಯಿಸ್ಬೇಕಂತೆ. ಯಾಕೆಂದ್ರೆ 40% ಹೆಣ್ಮಕ್ಳಿಗೆ ಅವಳ ಫ್ರೆಂಡ್ಸ್ಗೆ ಇಷ್ಟ ಆದ್ರೆ ಮಾತ್ರ ಆ ಹುಡುಗ ಅವಳಿಗೆ ಇಷ್ಟ ಆಗದಂತೆ. ಅದೇ ಈ ಪಾಪ ಮುಂಡೆ ಮಕ್ಕಳು ಹುಡುಗರಿನ ಪಟಾಯಿಸಕ್ಕೆ ಅದೇ ಹೆಣ್ಮಗು ಹಿಂದೆ ತಿರುಗಿ ಒಂದ್ ಸ್ಮೈಲ್ ಕೊಟ್ರೆ ಸಾಕು, ಎಲ್ಲರೂ ಹಾಳಾಗಿ ಹೋಗ್ತಾರೆ. ಈ ಸ್ಮೈಲ್ ಕೊಟ್ಮೇಲೆ ಕಿಸ್ ಅನ್ನೋದು ಕೊಡ್ಲೇಬೇಕಲ್ವಾ? ಅಕಾರ್ಡಿಂಗ್ ಟು ಅವರ್ ಸರ್ವೆ 60% ಹುಡುಗರು ಹುಡುಗಿರಿಗೆ ಫಸ್ಟ್ ಟೈಮ್ ಕಿಸ್ ನ ಥಿಯೇಟರ್ ಕೊಟ್ಟಿರ್ತಾರಂತೆ. ಇನ್ನು ಮಿಕ್ಕಿದ 40% ಬಗ್ಗೆ ನಮ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಸೊ ಕಿಸ್ ಕೊಟ್ಮೇಲೆ ಕಚ್ಚಾಡ್ಲೇಬೇಕಲ್ವಾ? ಈ ಕಡೆ ಹುಡುಗ ನಾನ್ ಮಾಡಿದ್ ಸರಿ ಅಂತ ಶುರು ಮಾಡ್ತಾನೆ, ಈ ಕಡೆ ಹುಡುಗಿ ನಾನ್ ಮಾಡಿದ್ ಸರಿ ಅಂತಾಳೆ. ಇವನು ಕೂಗಾಡ್ತಾನೆ, ಅವಳು ಕೂಗಾಡ್ತಾಳೆ, ಇವನು ಕಿರ್ಚಾಡ್ತಾನೆ, ಅವಳು ಕಿರ್ಚಾಡ್ತಾಳೆ. ಕೊನೆಯಲ್ಲಿ ಇವನು ಬೈತಾನೆ, ಅವಳು ಅಳ್ತಾಳೆ. ಸೊ ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪಾ ಅಂದ್ರೆ ಬೈ ಡಕ್ವರ್ತ್ ಲೂಯಿಸ್ ಮೆಥಡ್. ಹುಡುಗಿರೆ ಯಾವಾಗ್ಲೂ ಗೆಲ್ಲ. ಉಪ್ಪು ತಿನ್ಮೇಲೆ ನೀರ್ ಕುಡಿಲೇಬೇಕು, ಬಂದ್ ತಿನ್ಮೇಲೆ ಟೀ ಕುಡಿಲೇಬೇಕು. ಹಂಗೆ ಕಚ್ಚಾಡದ್ಮೇಲೆ ಬ್ರೇಕಪ್ ಆಗ್ಲೇಬೇಕು. 70% ಹುಡುಗರು ಡವ್ ಹೊಡಿಬೇಕಾದ್ರೆ ಅವ್ರ ತಾಯಿಲಿರೋ ಕ್ವಾಲಿಟೀಸ್ ನ ಹುಡುಗಿಲಿ ಹುಡುಕ್ತಾರಂತೆ. ಹಂಗೆ 70% ಹುಡುಗಿರು ಅವ್ರ ತಂದೆಲಿರೋ ಕ್ವಾಲಿಟೀಸ್ ನ ಆ ಹುಡುಗನಲ್ಲಿ ಹುಡುಕ್ತಾರಂತೆ. ಸಿಕ್ಕಿದ್ರೆ ಓಕೆ, ಇಲ್ಲ ಅಂದ್ರೆ ಅಪ್ಪ ತೋರ್ಸಿದ್ ಹುಡುಗನ್ನ ಹುಡುಗಿ ಮದುವೆ ಆಗ್ತಾಳೆ, ಅಮ್ಮ ತೋರ್ಸಿದ್ ಹುಡುಗಿನ ಹುಡುಗ ಮದುವೆ ಆಗ್ತಾಳೆ. ಇಷ್ಟೊಂದೆಲ್ಲ ಈ ಲವ್ ಬಗ್ಗೆ R&D ಮಾಡಿದ್ಮೇಲೆ ಲವ್ ಸ್ಟೋರಿಗಳಿಗಾಗಿ ಹುಡುಕಾಟ. ಹೀಗೆ ಹುಡುಕ್ತಾ ಇರ್ಬೇಕಾದ್ರೆ ಮೀಟ್ ಮಾಡಿದಂತ ಒಬ್ಬ ವ್ಯಕ್ತಿಯಿಂದ ಸಿಕ್ಕ ಕಥೆನೇ ಇದು. ಬೆಂಗಳೂರಿಗೆ ಹೋಗೋದಕ್ಕೆ ಕಾರ್ ರೆಡಿ ಇದೆ. ಹಾಗೆ ನಿಮ್ಮ ಅಣ್ಣನ ಮಗ ಬಂದಿದ್ದಾರೆ, ಅದೇ ಆ ಸಿನಿಮಾ ಡೈರೆಕ್ಟ್ರು, ಅವ್ರನ್ನು ಕೂರಿಸಿದ್ದೇನೆ. ಬರ್ತೀನಿ ನೋಡಿ. ಹಾ, ಅಪ್ಪ ಅಮ್ಮ ಹೇಗಿದ್ದಾರಯ್ಯ? ತುಂಬ ಚೆನ್ನಾಗಿದ್ದಾರೆ ಚಿಕ್ಕಪ್ಪ. ಆಮೇಲೆ ನೀವು ಹೆಂಗಿದ್ದೀರಾ? ಹೀಗೆ ಯಥಾ ಪ್ರಕಾರ. ಆಮೇಲೆ ಏನು ವಿಷಯ ಚಿಕ್ಕಪ್ಪ, ಬೆಳಗ್ಗೆ ಬರೋಕ್ಕೆ ಕೇಳಿದ್ರಾ? ನೀನು ಸರಿ ಬಂದಾಗ ಸಿನಿಮಾ ಮಾಡಬೇಕು, ಯಾವುದಾದ್ರೂ ಒಂದು ಒಳ್ಳೆ ವಿಷಯ ಇದ್ದರೆ ಹೇಳಿ ಅಂತ ಹೇಳಿದ್ದೆ ಅಲ್ವಾ? ಇವತ್ತು ಬೆಳಿಗ್ಗೆ ಒಂದು ಒಳ್ಳೆ ಲವ್ ಸ್ಟೋರಿ ಜ್ಞಾಪಕಕ್ಕೆ ಬಂತು. ಓಕೆ, ಅದಕ್ಕೆ ಹೇಳೋಣ ಅಂತ ನಿನ್ನ ಕರೆಸ್ದೆ. ಬಾ, ಹೋಗ್ತಾ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ. ನಮಸ್ಕಾರ ಮಾಡು. ನಮ್ಮ ಸ್ಟೋರಿ ಶುರುವಾಗೋದು ಹೇಗಪ್ಪ ಅಂದರೆ,
ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ವೀತ ಲೋಕ ವಿದೃಷ್ಟ ವರ್ಜನಂ ತತ್ ಮೋಕ್ಷಂ. ಇದೇನ್ ಚಿಕ್ಕಪ್ಪ ಹೀರೋ ಇಂಟ್ರೊಡಕ್ಷನ್ ಸಾಂಗ? ಲವ್ ಸ್ಟೋರಿ ಹೇಳ್ತೀನಿ ಅಂದ್ಬಿಟ್ಟು ಯಾವುದೋ ಶ್ಲೋಕ ಹೇಳ್ತಿದ್ದೀರಾ? ನಮ್ಮ ಆಡಿಯನ್ಸ್ ಇವೆಲ್ಲ ಕೇಳೋದೇ ಇಲ್ಲ. ಇದು ಬರೀ ಲವ್ ಸ್ಟೋರಿ ಅಲ್ಲಪ್ಪ, ಲವ್ಗೂ ಲೈಫ್ಗೂ ತುಂಬ ಹತ್ರ ಇರುವಂಥ ಸ್ಟೋರಿ. ಹೋಗ್ತಾ ಹೋಗ್ತಾ ಚಿಕ್ಕಪ್ಪ ಯಾಕೆ ಹೀಗೆ ಹೇಳಿದ್ರು ಅಂತ ನಿನಗೆ ಅರ್ಥ ಆಗುತ್ತೆ. ಈಗ ನಮ್ಮ ಸ್ಟೋರಿ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ, ಪರವಾಗಿಲ್ಲ ಚಿಕ್ಕಪ್ಪ, ಕಾನ್ಸೆಪ್ಟ್ ಚೆನ್ನಾಗಿದೆ. ನಿಮ್ ಶಿಷ್ಯ ಅವನದೊಂದು ಲವ್ ಸ್ಟೋರಿ. ಅವನ ಲೈಫಲ್ಲಿ ಬೆಲ್ಲೊಡ್ದಂಥ ಹುಡುಗಿರು ಸುಮಾರು ಜನ, ಆದ್ರೆ ಯಾರಿಗೆ ಬಾಗಿಲು ತೆಗ್ದ ಅಂತ ಗೊತ್ತಿಲ್ಲ. ಅವನ ಕತೆ ಕೇಳ್ತಾ ಅವನ ಮದುವೆಗೆ ಹೋಗ್ತಾ ಇರೋದು ತುಂಬಾ ಮಜವಾಗಿದೆ. ಮುಂದೆ ಮುಂದೆ ಅಂತ ಆತ ಬೇರೆ ಯಾರಿಗೂ ಬಾಗಿಲು ತೆಗಿಲೇ ಇಲ್ವಲ್ಲ? ಯಾಕೆ ಹೇಳಿ? ಯಾಕೆ? ಹುಡುಗಿ ಮನೆ ಒಳಗೆ ಇಲ್ಲಲ್ಲ. ಮನೆ ಒಳಗೆನಾ? ಕತೆ ಕೇಳಿದಾಗ ನಿಮಗೆ ಗೊತ್ತಾಗತ್ತೆ. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಗುರುಗಳೇ. ಒಂದು 6 ತಿಂಗಳ ಹಿಂದೆ ಲೈಫ್ನಲ್ಲಿ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದ ಅಂತ ಇವರ ಅಪ್ಪ ಅಮ್ಮ ಇವನನ್ನು ನನ್ನ ಹತ್ರ ಕಳಿಸಿದ್ರು. ಪ್ರಪಂಚದ ಎಲ್ಲ ಅದ್ಭುತಗಳು ಕತ್ತಲಲ್ಲೇ ಶುರುವಾಗುತ್ತಂತೆ. ಹಾಗಾಗಿ ಇವನ ಕಥೆನೂ ಕತ್ತಿಂದಾನೇ ಶುರು ಮಾಡ್ತೀನಿ. ಅಯ್ಯೋ ಪಾಪು ಎಷ್ಟೊಂದು ಚೆನ್ನಾಗಿದೆ. ಇದು ಸೇಮ್ ತಿರುಪತಿ ತಿಮ್ಮಪ್ಪನ ಥರನೇ ಇದೆ. ಶ್ರೀನಿವಾಸ ಶ್ರೀನಿವಾಸ ಶ್ರೀನಿವಾಸ, ಇದೇ ನಿನ್ನ ಹೆಸರು ಕಂದ? ಏನಜ್ಜಿ ಹೀರೋ ಉಟ್ಬಿಟ್ಟವನೆ? ಪಾರ್ಟಿ ಗಿಟಿ ಇಲ್ವಾ? ಆಯಾ ಗೂಬೆ ಮುಂಡೆದೆ. ಶಾಸ್ತ್ರ ಸಂಪ್ರದಾಯ ಅನ್ನೋದೇನಾದ್ರು ಗೊತ್ತೇನೆ ನಿನ್ಗೆ? ಯಾಕಜ್ಜಿ? ಹೀರೋ ಹುಟ್ಟಿದ ಮೇಲೆ ಶಾಸ್ತ್ರ ಪ್ರಕಾರ ಏನ್ ಮಾಡ್ತಾರೆ ಹೇಳು? ಏನು? ಇಂಟ್ರೊಡಕ್ಷನ್ ಸಾಂಗ್ ಮಾಡ್ತಾರೆ. ಆಹಾ. ಅದನ್ನ ಕರ್ಕೊಂಡು ಹೋಗಿ ಮಾಡಿಸ್ಕೊಂಡು ಕರ್ಕೊಂಡು ಬನ್ರಿ, ಆಮೇಲೆ ಪಾರ್ಟಿ ಕೊಡಿಸ್ತೀನಿ ನಿಮ್ಗೆ. ಓ ಹಂಗ? ಸರಿ, ಬರ 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 ಬಾ. ए बैंड बॉय आ बिट प्लीज रिपीट. आहा सुपर हिट इट. ಬಟ್ಟದ್ನಲ್ಲ ಶ್ರೀನಿವಾಸು, ನಮ್ದು ಹೆಸರು ಸೇಂಬಾಸು. ಮನಿ ಮ್ಯಾಟ್ರು ಬಂತು ಅಂದ್ರೆ ಡೋಂಟ್ ಟು ಗೆಟ್ ಟು ಕನ್ಫ್ಯೂಸ್ಡು. ಎಂಟಿ ನನ್ನ ಪಾಕೆಟ್ಟು, ಮನಸ್ಸು ಮಾತ್ರ ರಾಕೆಟ್ಟು. ಬೇಜಾನ್ ಹುಡುಗಿರ್ ಕ್ಯೂ ಅಲ್ಲವ್ರೆ ಹೇಳೋದಿಕ್ಕೆ ಸೀಕ್ರೆಟ್. ನನಗೆ ಬೌಂಡರಿ ಇಲ್ಲ, ಕನಸಿಗೆ ಲಾಂಡರಿ ಇಲ್ಲ. ಹೃದಯಕ್ಕೆ ಆಗೋ ನೋವನಲಿವ ಅಳಿವ ಮೀಟರ್ ಬಂದಿಲ್ಲ. ಜೇಬಿಗೆ ಇನ್ಶೂರೆನ್ಸ್ ಇಲ್ಲ, ಮನಸ್ಸಿಗೆ ಬ್ಯಾಟರಿ ಇಲ್ಲ. ಲೈಫಿಗೆ ಗ್ಯಾರಂಟಿನೇ ಇಲ್ದೆ ಇದ್ರು ಆಗ್ತೀನೊಂದು ಮ್ಯಾರೇಜು. ನಮ್ಗೆ ನಾವೇ ಸಮಥಿಂಗ್ ಸ್ಪೆಷಲ್ಲು. ಅಂದ್ರು ನಮ್ಮೆಲ್ಲಾಗುತ್ತಲ್ಲಪ್ಪು. ಸುಮ್ಮನೆ ಇದ್ರು ಬೀಳುತ್ತೆ ಬಿಸಿಲು. ನನ್ನಂತೂ ಎಂದು ವಿಕ್ಟ್ರಿಯ ಸಿಂಬಲ್ಲು. ಬ್ಲೈಂಡು ಅನ್ಕೊಂಡು ಹೋದೆ ಹಿಂದೆ ಎಲ್ಕೊಂಡು. ಟಾಟಾ ಹೇಳಿ ಹೋದ್ರಲ್ಲಪ್ಪ ಬ್ಯೂಟಿ. ಫೀಲಲ್ಲಿ ಸ್ವಲ್ಪ ಕುಡ್ಕೊಂಡು ಊರವ್ರನ್ನೆಲ್ಲ ಬೈಕೊಂಡು ಮಾಡ್ಕೊಂಡಿದ್ದೆ ನಾನು ಬಾರು ಡ್ಯೂಟಿ. ಜೋಪಾನ ಲೈಫು ಮತ್ತೆ ಸಿಗೋದಿಲ್ಲ. ಆಪ್ಷನ್ನು ಇದ್ರು ತಪ್ಪೇನೂ ಇಲ್ಲ. ಬೈ ಚಾನ್ಸು ಗೆದ್ರು ಎತ್ತಿ ಬಿಡು ಕಾಲರು. ಸೋತ್ರು ಐತೀಯ ನೀನು ಒಳ್ಳೆ ಫಿಲಾಸಫರು. ಹೇಳಿದೆಲ್ಲ ಮರೆತು ಈಗ ಹಂಗೆ ಸುಮ್ಮನೆ ಹಾಡು ನಂಗೆ. ನಾವೇ ಸಮಥಿಂಗ್ ಸ್ಪೆಷಲ್ಲು. ಬ್ಯಾಡ ಅಂದ್ರು ನಮ್ಮೆಲ್ಲಾಗುತ್ತಲ್ಲಪ್ಪು. ನಾ ಸುಮ್ಮನೆ ಇದ್ರು ಬೀಳುತ್ತೆ ಬಿಸಿಲು. ನನ್ನಂತೂ ಎಂದು ವಿಕ್ಟ್ರಿಯ ಸಿಂಬಲ್ಲು. Once more with feeling. Hey mama cosa guaya, hey mama cosa guaya, hey mama cosa
ಶ್ರೀನಿವಾಸ ಕಲ್ಯಾಣ ಸಿನಿಮಾ ಪೂರ್ತಿ ಹೀರೋ ಹೆಸರು ಶ್ರೀನಿವಾಸ್ ಅಂತ ಇರ್ಬೇಕಾದ್ರೆ ಲಾಜಿಕ್ಕೆ. ಬಟ್ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಚಿಕ್ಕ ಡವಿಂದ ಒಂದು ಚಿಕ್ಕ ಟ್ವಿಸ್ಟ್ ಆಯ್ತು. ತೆಗಿಯೋ ಕೈನಾ ಹೋಮ್ವರ್ಕ್ ಮಾಡಲ್ವಾ? ಹಿಡಿಯೋ ಕೈನಾ ಹೋಮ್ವರ್ಕ್ ಮಾಡಲ್ವಾ? ಮಾಡಲ್ವಾ ಹೋಮ್ವರ್ಕ್? ಏನು ಯಾಕೆ ಬೇಡ ಹೋಮ್ವರ್ಕ್ ಮಾಡಬೇಕು? ಇದರಿಂದ ಏನ್ ಪ್ರಯೋಜನ? ಏಯ್ ಗೂಬೆ ಮುಂಡೆದೆ, ಹೋಮ್ವರ್ಕ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತೀಯೋ? ಪಾಸ್ ಆದ್ರೆ ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಪಾಸ್ ಆದ್ರೆ ಒಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತೀಯ, ಕೈ ತುಂಬಾ ಸಂಪಾದನೆ ಮಾಡ್ಬೋದು. ಮಾಡಿದ್ರೆ ಅಯ್ಯೋ ಇನ್ನೇನು ಒಳ್ಳೆ ಹೆಂಡತಿ ಸಿಗ್ತಾಳೆ. ಒಳ್ಳೆ ಹೆಂಡತಿನಾ? ಆಮೇಲೆ ಇಂಥ ಟೈಮಲ್ಲೇ ಹುಡುಗಿರು ಕೇಳಬಾರ್ದನ್ನ ಕೇಳ್ತಾರೆ, ಹುಡುಗರು ಮಾಡಬಾರ್ದನ್ನ ಮಾಡ್ತಾರೆ. ಅವಳು ಒಂದಿನ ಕೇಳದ್ಲು, ನಾನು ಮಾರನೇ ದಿನನೇ ಮಾಡ್ದೆ. ಇನ್ಮೇಲಿಂದ ನಿನ್ನ ಶ್ರೀನಿ ಅಂತ ಕರೀಲ? ಯಾಕೆ? ಅಯ್ಯೋ, ಇರೋ ಬರೋರ್ಗೆಲ್ಲ ಶ್ರೀನಿವಾಸ ಅಂತಾನೆ ಹೆಸರಿಡ್ತಾರೆ. ಇಟ್ಸ್ ಸೋ ಬೋರಿಂಗ್. ನೋಡಪ್ಪ, ನೀನೇನು ಯೋಚನೆ ಮಾಡ್ಬೇಡ, ನಾನು ನಿನ್ಗೊಂದು ಎಕ್ಸ್ಟ್ರಾ ಆರ್ಡಿನರಿ ಹೆಸರನ್ನೇ ಇಡ್ತೀನಿ. ಜಗತ್ನಲ್ಲಿ ಸಿಕ್ಕಾಪಟ್ಟೆ ಜನ ಫಸ್ಟ್ ನೇಮ್ ಇಟ್ಕೊಂಡಿದ್ದಾರೆ, ಸೆಕೆಂಡ್ ನೇಮ್ ಇಟ್ಕೊಂಡಿದ್ದಾರೆ, ಆದ್ರೆ ಈ ಥರ್ಡ್ ನೇಮ್ ಇಟ್ಕೊಂಡವರೆಲ್ಲ ತುಂಬಾ ಫೇಮಸ್ ಆಗಿದ್ದಾರೆ. ಉದಾಹರಣೆಗೆ ರಾಮ್ ಗೋಪಾಲ್ ವರ್ಮಾ, ಬಾಲ ಮುರಳಿ ಕೃಷ್ಣ, ಸಚಿನ್ ರಮೇಶ್ ತೆಂಡೂಲ್ಕರ್, ಒಸಾಮಾ ಬಿನ್ ಲಾಡೆನ್, NTR, MGR. ಈ ತರ 3 ಹೆಸರು ಅಂದ್ರೆ ಥರ್ಡ್ ನೇಮ್ ಇಟ್ಕೊಂಡವರೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದ್ದಾರೆ. ನೀನೇನು ಯೋಚನೆ ಮಾಡ್ಬೇಡ ಮರಿ, ನಿನ್ಗೂ ಒಂದು ಸೂಪರ್ ಆಗಿರೋ ಥರ್ಡ್ ನೇಮ್ ಇಡ್ತೀನಿ. ನಿಮ್ಮ ಅಜ್ಜಿ ಹೆಸರೇನು? ಲಕ್ಷ್ಮಿ. ದುಡ್ಡು. ನಿಮ್ ತಾತನ ಹೆಸರೇನು? ಕಾಂತರಾಜು. ಓಹೋ, ಕಲರು. ಲಕ್ಷ್ಮೀಕಾಂತ, IS ಕಾಂತ, ಐ ಲೈಕ್ ಇಟ್ ಕಾಂತ. ನಿನ್ ದೊಡ್ಡ ಸಿಕ್ಬಿಟ್ಟು, ಲಕ್ಷ್ಮೀಕಾಂತ ಬಾಲು. ಈ ಹೆಸರನ್ನ ನೀನೇನಾದ್ರು ಇಟ್ಕೊಂಡ್ಬಿಟ್ರೆ 3 ತಿಂಗಳಲ್ಲಿ ಸೂಪರ್ ಹಿಟ್ ಆಗೋಗ್ಬಿಡ್ತೀಯಾ. ಇವೆಲ್ಲ ವರ್ಕೌಟ್ ಗುರುಗಳೇ. ಹಾಗೆ ಸ್ವಲ್ಪ ಇಮೇಜಿನ್ ಮಾಡ್ಕೋ, ಥಿಯೇಟರ್ ಅಲ್ಲಿ ನಂದಮುರಿ ತಾರಕ ರಾಮರಾವ್ NTR ಥರನೇ ಲಕ್ಷ್ಮೀಕಾಂತ ಬಾಲು ಅಂತ ಬರುತ್ತೆ. ಸೌಂಡಿಂಗು ಲಾಜಿಕ್ಕು ಎಲ್ಲ ಕರೆಕ್ಟಾಗೇ ಇತ್ತು. 3 ತಿಂಗಳಲ್ಲಿ ಫೇಮಸ್ ಆಗ್ತೀಯ ಅಂತ ಹೇಳಿದ್ರು, ಆದ್ರೆ 3 ದಿನದಲ್ಲಿ ಫೇಮಸ್ ಅದೇ. ಹೆಂಗೆ ಅಂತೀರಾ? ಎಸ್, ಲಕ್ಷ್ಮೀಕಾಂತ್ ಬಾಲು ಅಲಿಯಾಸ್ LKB. ಜನ ಪ್ರೀತಿಯಿಂದ ನನ್ನ ಡೋಂಟ್ ಟೆಲ್ ಮಿ ದಟ್ ಯು ಆರ್ ಇನ್ ಲವ್ ವಿತ್ ದಟ್ ಬಾಲ್. ಏನೋ ಇದು LK ಬಾಲು ಅಂದ್ರೆ ಬಲ. ಅಯ್ಯೋ, ಲಕ್ಷ್ಮೀಕಾಂತ್ ಬಾಲು ಕಣಯ್ಯ, ನಾನಿಟ್ಟಿದ್ದಲ್ಲ, ಅವನಿಗೆ ಅವನೇ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾನೆ. ಇವರೇ ನಮ್ಮ ಡ್ಯಾಡಿ. ಹೆಸರು ಚಂದ್ರಶೇಖರ್ ಅಂತ. ಮೈಸೂರು ಲ್ಯಾಂಪ್ಸಲ್ಲಿ ಕೆಲಸ ಮಾಡ್ತಾ ಇದ್ರು. ರೀಸೆಂಟ್ ಆಗಿ BRS ತಗೊಂಡು ಸಮಾಜ ಸೇವೆ ಮಾಡ್ತಾ ಇದಾರೆ. ವಯಸ್ಸಲ್ಲಿ ಫಿಗರು, ವಯಸ್ಸಾದ್ಮೇಲೆ ಶುಗರ್ ಬರೋದು ಕಾಮನ್ ಅಲ್ವೇ? ಹಾಗೆ ಶುಗರ್ ಇದ್ರು ಶುಗರ್ ಅಷ್ಟೇ ಸ್ವೀಟ್ ಆದಂತ ಮನುಷ್ಯ. ಒಟ್ನಲ್ಲಿ ನಮ್ಮ ಹಾಲಿನ ಬಾಟ್ಲಿಗೋಸ್ಕರ ಅವರು ಬೀರು ಬಾಟ್ಲಿನೇ ತ್ಯಾಗ ಮಾಡಿದಂತ ಮಹಾನುಭಾವ. ಇಂಥ ಮಹಾನುಭಾವನ ಕೈ ಹಿಡಿದವರು ನಮ್ಮ ಮದರ್ ಇಂಡಿಯಾ. ಹೆಸರು ಮೀನಾಕ್ಷಿ, ಹೌಸ್ ವೈಫ್. ಈ ತಾಯಿಂದರ ಬಗ್ಗೆ ನಾವು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ, ಯಾಕೆ ಅಂದ್ರೆ ನಮ್ಮ ಪ್ರೇಮ ಈಗಾಗಲೇ ಅವ್ರು ಎಲ್ಲಾ ಸಿನಿಮಾದಲ್ಲೂ ತುಂಬಾ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲರ ತಾಯಿ ತರನೇ ನಮ್ಮ ತಾಯಿನೂ ತುಂಬಾ ಗ್ರೇಟ್. ಏನ್ ಟೇಸ್ಟು ಎಕ್ಸ್ಟ್ರಾರ್ಡರಿ. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ನುಗ್ಗೆಕಾಯಿ ಪಾಯಸ ಮಾಡೋದು ಹೆಂಗೆ ಅಂತ. ಸೊ ನಮ್ಮ ಸ್ಟುಡಿಯೋಗೆ ಬಂದು ನುಗ್ಗೆಕಾಯಿ ಪಾಯಸ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಂತ ನಮ್ಮ ಪದ್ಮಿನಿಗೆ ತುಂಬಾ ಥ್ಯಾಂಕ್ಸ್. ಸೊ ವೀಕ್ಷಕರೇ, ನಿಮ್ಗೂ ಇದೇ ತರ ಹೊಸ ಹೊಸ ರೆಸಿಪಿಗಳನ್ನ ಕಲಿಬೇಕಾ? ನೋಡ್ತಾ ಇರಿ ನಿಮ್ಮ ಫೇವ್ರೆಟ್ ಬೊಜ್ಜು ಗೊಜ್ಜು ಕಾರ್ಯಕ್ರಮನ. ನಾನ್ ಸಿಗ್ತೀನಿ ನಿಮ್ಮ ಬಾಲು ನಾಳೆ ಮಧ್ಯಾಹ್ನ ಇದೇ ಟೈಮ್ಗೆ. ಅಂಟನ್ ಟ್ರೈ ಮಾಡಿ ನುಗ್ಗೆಕಾಯಿ ಪಾಯಸ. ನಜ್ಜಿ ನುಗ್ಗೆಕಾಯಿ ಪಾಯಸ ಅಂತ ಎಷ್ಟ್ ಜನ ಆಂಕರ್ಗಳ ಹಿಂಗೆ ಸಾಯಿ. ಅದೆಲ್ಲ ಬಿಡಿ ಸಾರ್. ಶೋಗೆ ನಿಮ್ಮ ಸ್ಕೂಲ್ ಫ್ರೆಂಡ್ ಯಾರೋ ಫೋನ್ ಮಾಡಿದ್ರು, ನಿಮ್ಮ ನಂಬರ್ ಕೊಡಿ ಅಂತ ಕೇಳಿದ್ರು. ಆಗಲ್ಲ ಅಂತೇಳಿ ಅವ್ರ ನಂಬರ್ನ ಈಸ್ಕೊಂಡಿದ್ದೀನಿ. ಏನೋ ಫೋನ್ ಮಾಡ್ಬೇಕಂತ ನೋಡಿ. ಏನೋ ಹೆಸರು? ಅದ್ಯಾರೋ ಅಕ್ಷರ ಅಂತೆ. ಏನು ಅಕ್ಷರನ?